ಧಾರವಾಡ ಪ್ರಹ್ಲಾದ್ ಜೋಶಿ 97,324 ಮತಗಳ ಅಂತರದ ಗೆಲುವು. ವಿನೋದ ಸೂಟಿ ವಿರುದ್ಧ. ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಹುಬ್ಬಳ್ಳಿ ಧಾರವಾಡ ಕೇಂದ್ರ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ, ಕಲಘಟಗಿ, ಶಿಗ್ಗಾಂವಿ ಇಷ್ಟು ವಿಧಾನಸಭಾ ಕ್ಷೇತ್ರಗಳು. ಇಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು, 4 ಜನ ಬಿಜೆಪಿ ಶಾಸಕರು. ಪ್ರಹ್ಲಾದ್ ಜೋಶಿ ಅವರಿಗೆ 5 ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬಂದಿದೆ. ವಿನೋದ ಸೂಟಿ ಅವರಿಗೆ 3 ವಿಧಾನಸಭಾ ಕ್ಷೇತ್ರ ಲೀಡ್ ಕೊಟ್ಟಿದೆ. ನವಲಗುಂದ ಕೋನ್ ರೆಡ್ಡಿ 17,212 ಮತಗಳು ಕಾಂಗ್ರೆಸ್ಸಿಗೆ ಲೀಡು. ಕುಂದಗೋಳ MR ಪಾಟೀಲ್ 1,660 ಮತಗಳ ಲೀಡು ಬಿಜೆಪಿ, 1,660 ಮತಗಳ ಲೀಡು. ಧಾರವಾಡ ವಿನಯ್ ಕುಲಕರ್ಣಿ ಕಾಂಗ್ರೆಸ್ಸಿನ ಶಾಸಕರು, ಬಟ್ ಅವರು ಧಾರವಾಡಕ್ಕೆ ಕಾಲಿಡೋ ಹಂಗಿಲ್ಲ. ಅವ್ರ ಮೇಲಿನ ಕೇಸಿನ ಕಾರಣಕ್ಕೆ ಅವರ ಪತ್ನಿ ಕ್ಷೇತ್ರವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 21,316 ಮತಗಳ ಲೀಡು, 21,316 ಮತಗಳ ಲೀಡು ಬಿಜೆಪಿಗೆ ವಿನಯ್ ಕುಲಕರ್ಣಿ ಅವರ ಕ್ಷೇತ್ರದಲ್ಲಿ ಸಿಕ್ಕಿದೆ. ಸ್ಟ್ರಾಂಗ್ ಆಸ್ಪಿರೆಂಟ್ ಅವರು ಈ ಸಲ ಸಂಪುಟ ಪುನರ್ರಚನೆ ಆದರೆ ಮಿನಿಸ್ಟರ್ ಆಗಬೇಕು ಅಂತ. 21,316 ಮತಗಳ ಲೀಡ್ ಬಿಜೆಪಿಗೆ ಬಂದಿದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಪ್ರಸಾದ್ ಅಬ್ಬಯ್ಯ 26,776 ಮತಗಳ ಲೀಡು ಕಾಂಗ್ರೆಸ್ಸಿಗೆ, 26,776 ಮತಗಳ ಲೀಡು. ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಮುಸ್ಲಿಂ ಮತಗಳ ಪ್ರಮುಖ ಪಾತ್ರ ವಹಿಸ್ತವೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಶಾಸಕರು 51,326 ಮತಗಳ ಲೀಡನ್ನು ಬಿಜೆಪಿ ಕೊಟ್ಟಿದ್ದಾರೆ. 51,000. ಅರವಿಂದ ಬೆಲ್ಲದ್ ಬಿಜೆಪಿಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ 41,588 ಮತಗಳ ಲೀಡು ಬಿಜೆಪಿ ಬಂದಿದೆ. ಕಲಘಟಗಿ ಸಂತೋಷ್ ಲಾಡ್, ಇಲ್ಲಿ ವಿನೋದ್ ಅಸೂಟಿ ಹೆಸರಿಗೆ ಕ್ಯಾಂಡಿಡೇಟ್ ಆಗಿದ್ರು, ಬಟ್ ಇಡೀ ಫೈಟ್ ಮಾಡಿದ್ದು ಸಂತೋಷ್ ಲಾಡ್. ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಮಿಕ ಸಚಿವರು. 32,737 ಮತಗಳ ಲೀಡು ಬಿಜೆಪಿಗೆ ಕಲಘಟಗಿಯಲ್ಲಿ ಬಂದಿದೆ. ಶಿಗ್ಗಾಂವಿ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ, ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಲೀಡು 8,598. ಬಸವರಾಜ ಬೊಮ್ಮಾಯಿಯವರು ನಿಂತಿದ್ದು ಪಕ್ಕದ ಕ್ಷೇತ್ರದಲ್ಲಿ, ಗದಗ ಹಾವೇರಿಗೆ ನಿಂತಿದ್ರು. ಆದರೆ ಅವರು ಗೆದ್ದಿರುವ ವಿಧಾನಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಕಾಂಗ್ರೆಸ್ ಲೀಡ್ ಬಂದಿದೆ. ಇದು ಆಶ್ಚರ್ಯ ಇರುತ್ತೆ. ಇದು ಪ್ರಕೃತಿ ಹಂಗೆ ಮಾಡಿಸುತ್ತಾ ಅಲ್ವಾ, ಅಥವಾ ಮತದಾರ ಅಷ್ಟು ಪ್ರಬುದ್ಧತೆಯಿಂದ ಓಟ್ ಚಲಾಯಿಸ್ತಾರ? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಧಾರವಾಡದಲ್ಲಿ ನೋಡಿ, ಸಂತೋಷ್ ಲಾಡ್ ವಿನೋದ ಸೀಟಿಗೆ ಟಿಕೆಟ್ ಕೊಡಿಸಿದ್ರು, ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಅವರದೇ ಕ್ಷೇತ್ರದಲ್ಲಿ ಲೀಡ್ ಎಷ್ಟಿದೆ ಬಿ ಜೆ ಪಿಗೆ? 32,737. ಅಳ್ನಾವರದಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಓಟ್ ತೆಗೆದುಕೊಂಡಿದೆ. ಮರಾಠರು ಜಾಸ್ತಿ ಇರತಕ್ಕಂಥ ಕ್ಷೇತ್ರ. ಸಂತೋಷ್ ಲಾಡ್ ಸ್ವತಃ ಮರಾಠ. ಕಲಘಟಗಿಯಲ್ಲಿ, ಆಮೇಲೆ ಇತ್ತೀಚೆಗೆ ನೀವು ಇಂಟರ್ವ್ಯೂ ಮಾಡಿದ ನಂತರವಂತೂ ಸಂತೋಷ್ ಲಾಡ್ರ ಜನಪ್ರಿಯತೆ ಜಾಸ್ತಿ ಆಗಿತ್ತು. ನ್ಯೂಸ್ ಅವರು ಸ್ಪೆಷಲಿಗೆ ಬಂದು ಹೋದ ನಂತರ ಅವ್ರ ಕಾನ್ಫಿಡೆನ್ಸು ಜಾಸ್ತಿ ಆಗಿತ್ತು. ಆದರೆ ಮತದಾರ ಆ ಕಾನ್ಫಿಡೆನ್ಸಿಗೆ ಬೂಸ್ಟ್ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಪ್ರಹ್ಲಾದ್ ಜೋಶಿ ಅವ್ರ ಲೀಡ್ ಕಡಿಮೆ ಆಗಿದೆ, ನೋ ಡೌಟ್ ಕಡಿಮೆ ಆಗಿದೆ. ಆದರೆ ಸಂತೋಷ್ ಲಾಡ್ ಏನು ಹೇಳ್ತಾ ಇದ್ರು ಅದು ಕಲಘಟಗಿಯಲ್ಲಿ ನಡೆದಿಲ್ಲ. ಪ್ರಹ್ಲಾದ್ ಜೋಶಿ ನೋಡಿ, ಅಧಿಕಾರ ಮತ್ತು ಈ ಆ್ಯಂಟಿ ಇನ್ಕಂಬನ್ಸಿ ಇದು ಜೊತೆಗೆ ಬರುತ್ತೆ. ಇದು ಒಂದು ನಾಣ್ಯದ 2 ಮುಖಗಳು. ಹೌದು, ಎಲ್ರಿಗೂ ಬರುತ್ತೆ ಅಂತ ಹೇಳಲ್ಲ, ಕೆಲವೊಬ್ಬರು ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಬಟ್ ಆ್ಯಂಟಿ ಇನ್ಕಮ್ 2,25,000ದಿಂದ ಪ್ರಹ್ಲಾದ್ ಜೋಶಿ ಗೆದ್ದಿದ್ರು. ಈ ಬಾರಿ 1,00,000 ಹತ್ರ ಮಾತ್ರ ಗೆಲುವು ದಾಖಲಾಗಿದೆ. ನೋಡಿ, ಅವರು ಹುಬ್ಳಿ ಸೆಂಟ್ರಲ್ ಮಹೇಶ್ ತೆಂಗಿನಕಾಯಿ ಆ ಕ್ಷೇತ್ರ ಒಳ್ಳೆ ಲೀಡ್ ಕೊಟ್ಟಿದೆ. ಬೆಲ್ಲದ ಕಟ್ಟರ್ ಬಿಜೆಪಿ ಕ್ಷೇತ್ರ. ಅರವಿಂದ್ ಬೆಲ್ಲದವರ ಕ್ಷೇತ್ರ ಲೀಡ್ ಕೊಟ್ಟಿದೆ. ಕಲಘಟಗಿ ಸರ್ಪ್ರೈಸಿಂಗ್ಲಿ ಲೀಡ್ ಜಾಸ್ತಿ ಆಗಿದೆ. ವಿನಯ್ ಕುಲಕರ್ಣಿ ಕ್ಷೇತ್ರದಲ್ಲಿ ಒಂದು 10 ಅರ್ಬನ್ ವಾರ್ಡ್ಗಳು ಬರ್ತವೆ ಅಜಿತ್ ಧಾರವಾಡದಲ್ಲಿ. ಅದು ಕೂಡ ಪ್ರಹ್ಲಾದ್ ಜೋಶಿ ಹೆಚ್ಚು ಮತ ಪಡೀಲಿಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಆದರೆ ಈ ದಿಂಗಾಲೇಶ್ವರ ಸ್ವಾಮೀಜಿ ಏನು ಸತತ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ರು, ಅದು ನೋಡಿ ಕುಂದಗೋಳ MR ಪಾಟೀಲ್ ಗೆದ್ದಿದ್ದೇ 25 ಛಬ್ಬಿ ಕುಂದಗೋಳದಲ್ಲಿ ಬರುತ್ತೆ. ದೊಡ್ಡ ಅಂತರದಲ್ಲಿ ಗೆದ್ದಿದ್ರು. ಈ ಬಾರಿ ಕುಂದಗೋಳದ ಅಂತರ ಎಷ್ಟಿದೆ ನೋಡಿ, 1,840. ನಾವಿಬ್ಬರು ಹೋಗಿದ್ವಿ, ಡಿ ಕೆ ಶಿವಕುಮಾರ್ ಇಂಟರ್ವ್ಯೂ ಮಾಡಿದ್ವಿ ಆ ಕ್ಷೇತ್ರದಲ್ಲಿ. ನವಲಗುಂದ ಶಂಕರ್ ಪಾಟೀಲ್ ಮುನೇನಕೊಪ್ಪ ವಾಪಸ್ ಬಂದರು.
ಆದರೆ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಜೆ ಡಿ ಎಸ್ ಕೂಡ ಆ್ಯಕ್ಟಿವ್ ಇತ್ತು, ಆದರೆ 17,212 ಮೈನಸ್ ಇದೆ. ಅದು ಕಳೆದ ಬಾರಿ ಕೂಡ ಪ್ರಹ್ಲಾದ್ ಜೋಶಿಯವ್ರಿಗೆ ಮೈನಸ್ ಇತ್ತು, ಕಳಸಾ ಬಂಡೂರಿ ಅದೆಲ್ಲ ಕಾರಣಗಳಿವೆ. ಹುಬ್ಳಿ ಧಾರವಾಡ ಪೂರ್ವ 9,000 ಮೈನಸ್ ಇತ್ತು. ಈ ಸಲ ಮುಸ್ಲಿಂ ಕನ್ಸಾಲ್ಟೇಷನ್ ಮತ್ತು ನೇಹಾ ಹಿರೇಮಠ್ ಪ್ರಕರಣ ನಡೆದಿದ್ದೇ ಆ ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ. ಆದರೆ ಅಲ್ಲಿ 26,778 ಲೀಡ್ ಕಾಂಗ್ರೆಸ್ಸಿಗೆ ಪ್ರಸಾದ್ ಅಬ್ಬಯ್ಯ ಕೊಡಿಸಿದ್ದಾರೆ. ಎಸ್, ಸ್ವಲ್ಪ ಪ್ರಸಾದ್ ಅಬ್ಬಯ್ಯ ಅವರ ಹೌದು, ಇನ್ನು ಕೈ ಮಜಬೂತಾಗಿದೆ ಅಲ್ಲಿ. ಹೌದು. ವಿನಯ್ ಕುಲಕರ್ಣಿ ಮೈನಸ್ ಹೋಗಿದ್ದಾರೆ. ನನಗನ್ಸುತ್ತೆ ವಿನಯ್ ಕುಲಕರ್ಣಿ ಮತ್ತು ಸಂತೋಷ್ ಲಾಡ್ ವೋಕಲ್ ಆಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾತನಾಡ್ತಾ ಇದ್ರು, ಬಟ್ ಅವ್ರ ಕ್ಷೇತ್ರದಲ್ಲಿ ಲೀಡ್ ಕಡಿಮೆ ಆಗಿದೆ. ಪ್ರಸಾದ್ ಅಬ್ಬಯ್ಯ ಏನು ಹೇಳಲಾಗ್ತಿತ್ತು ಅಂದರೆ ಇಂಟರ್ನಲಿ ಹುಬ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯ ಪ್ರಹ್ಲಾದ್ ಜೋಶಿ ಒಬ್ರಿಗೊಬ್ರು ಚೆನ್ನಾಗಿದ್ದಾರೆ, ಆದರೆ ಪ್ರಸಾದ್ ಅಬ್ಬಯ್ಯ ಕ್ಷೇತ್ರದಲ್ಲಿ ಲೀಡ್ ಜಾಸ್ತಿ ಆಗಿದೆ. ನವಲಗುಂದದಲ್ಲಿ ಲೀಡ್ ಕಡಿಮೆ ಆಗಿದೆ. ಕುಂದಗೋಳದಲ್ಲಿ MR ಪಾಟೀಲ್ ಪ್ರಹ್ಲಾದ್ ಜೋಶಿ ಪರಮಾಪ್ತ ಲೀಡ್ ತುಂಬ ಕಡಿಮೆ ಆಗಿದೆ. ಅಲ್ಲಿ SI ಚಿಕ್ಕನಗೌಡರ ಫ್ಯಾಕ್ಟರ್ ಒಂದಿತ್ತು. ಚಿಕ್ಕನಗೌಡರು ವಿಧಾನಸಭೆಯಲ್ಲಿ ಚಿಕ್ಕನಗೌಡರ ಫ್ಯಾಕ್ಟರ್ ಭಾಳ ವರ್ಕ್ ಆಗಿಲ್ಲ. ಆದರೆ ಲೋಕಸಭೆಯಲ್ಲಿ ಚಿಕ್ಕನಗೌಡರಿಗೂ ಪ್ರಹ್ಲಾದ್ ಜೋಶಿಗೂ ಭಾಳ ಗ್ಯಾಪ್ಗಳಿದ್ದವು. ಆ ಕಾರಣದಿಂದ ಕುಂದಗೋಳದಲ್ಲಿ ಲೀಡ್ ಕಡಿಮೆ ಆಗಿದೆ ಅನಿಸುತ್ತೆ. ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಮಂತ್ರಿ ಆಗ್ತಾರಾ? ಕೇಂದ್ರದ ಪ್ರಭಾವಿ ಸಚಿವರಾಗಿದ್ದರು 5 ವರ್ಷಗಳ ಕಾಲ, ಮತ್ತೊಮ್ಮೆ ಮಂತ್ರಿ ಆಗ್ತಾರೆ. ಇವರು ಸಾಲ್ ಗೆದ್ದು ಬಂದುಬಿಟ್ಟಿದ್ದಾರೆ. ಯಾರು? ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ. ಹೀಗಾಗಿ ಯಾರು ಕೇಂದ್ರ ಸಚಿವರಾಗ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಕುತೂಹಲ ಇದೆ. 3 ಮಂದಿ ಕಾಕ್ತಾಳೀಯವಾಗಿ ಹುಬ್ಬಳ್ಳಿಯವರು. ಕರೆಕ್ಟ್. 3 ಮಂದಿ ಕಾಕ್ತಾಳೀಯವಾಗಿ ಹುಬ್ಬಳ್ಳಿಯವರು. ಹುಬ್ಬಳ್ಳಿಗೆ ಇನ್ನಷ್ಟು ಒಳ್ಳೇದಾಗಲಿ ಅಷ್ಟೇ ನಾವು ಹೇಳೋದು. ನಾವು ಹುಬ್ಬಳ್ಳಿಯವರಾಗಿರೋದ್ರಿಂದ ಹುಬ್ಬಳ್ಳಿಗೆ ಒಳ್ಳೇದಾಗಲಿ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.